ಹರ ಓಂ ಶ್ರೀ ಗುರುಭ್ಯೋ ನಮಃ. ಅಮ್ಮಾರೂಢ ಗುರುಪೀಠ ಯೋಗಾಶ್ರಮ ಹೀಲಿಂಗ್ ರೇಖಿ ಕೇಂದ್ರಕ್ಕೆ ಸಮಸ್ತ ಸದ್ಭಕ್ತ ಮಂಡಳಿಗೆ ಸ್ವಾಗತಗಳು. ಇವತ್ತಿನ ಚಿತ್ರೀಕರಣದಲ್ಲಿ ರೇಖಿ ಅಂದರೆ ಏನು ಅನ್ನುವಂತ ಒಂದು ವಿಷಯ ತಿಳಿಯೋಣ. ಯಾಕಂತಂದ್ರೆ ರೇಖಿ ಅನ್ನುವಂತ ಒಂದು ಬೋರ್ಡ್ ಹಾಕಿದ್ರಿ ಗುರುಗಳೇ, ರೇಖಿ ಅಂದ್ರೆ ಏನ್ರಿ ಅಂತ ಹಲವಾರು ಭಕ್ತರು ಕೇಳ್ತಾರ. ಮತ್ತ ಬಹಳಷ್ಟು ಕಾರ್ಯಕ್ರಮದೊಳಗಡೆ ಎಲ್ಲ ರೇಖಿ ವಿಸ್ತಾರವಾಗಿ ಹೇಳ್ತಾ ಇರ್ತೀನಿ. ರೇಖಿ ಬಗ್ಗೆ ಬಹಳಷ್ಟು ಮಂದಿಗೆ ಮಾಹಿತಿ ಗೊತ್ತಿರಲ್ಲ. ರೇಖಿ ಅಂತಂತಂದ್ರ ಬ್ರಹ್ಮಾಂಡದೊಳಗಿರುವಂತ ಒಂದು ಸಕಾರಾತ್ಮ ಉಳ್ಳಂತ ಒಂದು ಶಕ್ತಿ. ಏನಪ್ಪಾ ಅದು ಬ್ರಹ್ಮಾಂಡದೊಳಗಿದ್ದಂತ ಶಕ್ತಿ ಅಂದ್ರ ರೇಖಿ ಅಂದ್ರ ಅರ್ಥ ಆಗ್ತಾ ಇಲ್ಲ ನಮ್ಗಂತ ತಿಳ್ಬೋದು ನಿಮ್ಗೆ. ಆದ್ರ ರೇಖಿ ಅಂತಂತಂದ್ರ ಜಪನೀಸ್ ಅವ್ರು ಒಂದು ಹೆಸರು ಕೊಟ್ರು ರೇಖಿ ಅಂತ ಹೇಳಿ. ಸೊ ಅಥರ್ವಣ ವೇದದೊಳಗಡೆ ನಮ್ಮ ಋಷಿಮುನಿಗಳೆಲ್ಲ ಬ್ರಹ್ಮಾಂಡದೊಳಗಿರುವಂತ ಒಂದು ಪಾಸಿಟಿವ್ ಎನರ್ಜಿ, ಆ ಸಕಾರಾತ್ಮಕ ಶಕ್ತಿ ಇಲ್ಲೇ ತಾವು ಇರುವಂತ ಸ್ಥಾನದೊಳಗಡೆ ಕುಂತ ಸ್ವೀಕಾರ ಮಾಡ್ತಿದ್ರು. ಅದರದೇ ಆದಂತ ಮಂತ್ರಗಳು ಮಾಡಿದ್ರು, ಅದರದೇ ಆದಂತ ಒಂದು ಪ್ರೊಸೀಜರ್ ಮಾಡಿದ್ರು. ಆ ಪ್ರೊಸೀಜರ್ ಮುಖಾಂತರ, ಆ ಒಂದು ಕ್ರಿಯೆ ಮುಖಾಂತರ ಅವರು ರಿಸೀವ್ ಮಾಡ್ಕೋತಿದ್ರು ಆ ಬ್ರಹ್ಮಾಂಡದೊಳಗಿರುವಂತ ಶಕ್ತಿ. ಸೊ ಡಾಕ್ಟರ್ ಮಿಖಾಲ್ ಉಸೋಯ್ ಅಂತ ಹೇಳಿ ಅವ್ರೇನ್ ಮಾಡಿದ್ರು, 21 ದಿವಸಗಳ ಕಾಲ ಅನುಷ್ಠಾನ ಮಾಡಿ ರೇಖೆ ಅನ್ನುವಂತ ಒಂದು ವಿದ್ಯೆ ಕಂಡು ಹಿಡಿದು ಅದ್ರ ಮೇಲೆ ಫಿಲಾಸಫಿ ಬರೆದು ರೇಖೆ ಅನ್ನುವಂತ ಒಂದು ವಿದ್ಯೆಯನ್ನು ಕಂಡು ಹಿಡಿದು ಆ ರೇಖೆ ಅನ್ನುವಂತ ಒಂದು ಪದ ಕೊಟ್ಟರು, ಒಂದು ಸಕಾರಾತ್ಮ ಉಳ್ಳಂತ ಬ್ರಹ್ಮಾಂಡ ಶಕ್ತಿ. ನಮ್ಮ ಋಷಿಮುನಿಗಳೆಲ್ಲ ಸರಳವಾಗಿ ಅದು ಪ್ರಯೋಗ, ಜಪ ತಪ ಜ್ಞಾನದ ಮುಖಾಂತರ ಸರಳವಾಗಿ ಅದನ್ನ ಉಪಯೋಗಿಸ್ಕೊತಿದ್ರು ತಮ್ಮ ಶರೀರಕ್ಕೆ. ಹಂಗ ಈಗ ರೇಖಿ ಅಂತಂತಂದ್ರ ಹಸ್ತರೇಖೆ ಏನ್ರಿ ಅಂತ ಕೆಲವೊಬ್ರು ಪ್ರಶ್ನೆ ಕೇಳ್ತಾರ. ಹಸ್ತರೇಖೆ ಜ್ಯೋತಿಷ್ಯದೊಳಗೆ ಬರ್ತೈತಿ, ಇದು ಹೀಲಿಂಗ್ ಒಳಗೆ ಬರಂಗಿಲ್ಲ. ಹೀಲಿಂಗ್ ಅಂದ್ರೆ ಉಪಶಮನ, ಅಂದ್ರ ಗುಣ ಮಾಡುವುದು, ಗುಣಪಡಿಸುವುದು. ಡ್ರಗ್ಲೆಸ್ ಥೆರಪಿ, ಔಷಧ ರಹಿತ ಚಿಕಿತ್ಸೆ. ಯಾವುದೇ ಔಷಧ ಗುಳಿಗಿ ಇಲ್ಲದೇನೆ ರೇಖಿ ನಾವು ದೀಕ್ಷೆ ಪಡ್ಕೋಬೇಕಾಗತ್ತ. ಆ ರೇಖಿಯ ಒಂದು ವಿದ್ಯೆ ಕಲಿತು ನಾವು ಗುಣಪಡಿಸ್ಕೋಬಹುದು. ಯಾವುದೇ ಒಂದು ತರದ ಕಾಯಿಲೆಗಳಿದೆಯಪ್ಪ ನಮ್ಮ ಶರೀರದೊಳಗಡೆ ಅಂತಂದ್ರ ಸಣ್ಣ ಪ್ರಮಾಣದಾಗ ತಲೆನೋವು ಇರ್ಬೋದು, ತಲೆಗೆ 2 ನಿಮಿಷ ಹೀಲಿಂಗ್ ಮಾಡುವುದು. ಕಣ್ಣು ನೋವು ಇರ್ಬೋದು, ಕಣ್ಣಿಗೆ 2 ನಿಮಿಷ ಹೀಲಿಂಗ್ ಮಾಡುವುದು. ಕಿವಿಗಳ ನೋವು, ಯಾವುದೇ ತರದ ನೋವುಗಳಿದ್ದರೂ ಕೂಡ ನಾವು ಅಲ್ಲಿ ಹೀಲಿಂಗ್ ಮಾಡ್ಬೇಕಾಗತ್ತ. ಆ ಹಸ್ತದೊಳಗಡೆ ಏನಿದೆ ಅಲ್ಲ, ಆ ಒಂದು ಸಕಾರಾತ್ಮಕ ಶಕ್ತಿ, ಅದು ಒಂದು ರೇಖಿ ಕಲಿತ ದೀಕ್ಷೆ ತಗೊಂಡ ತಕ್ಷಣ ಆ ಒಂದು ಸಕಾರಾತ್ಮಕ ಶಕ್ತಿ ನಮ್ಮ ಕೈ ಒಳಗಡೆ ಬಂದ್ಬಿಡ್ತೈತಿ. ಈ ಕೈ ಒಳಗಡೆ ಬಂದಿರುವಂತ ಆ ಒಂದು ಸಕಾರಾತ್ಮಕ ಶಕ್ತಿ ನಾವು ಎಲ್ಲಿ ಕೈ ಇಡ್ತೀವಲ್ಲ, ಇಲ್ಲಿ ಕೈ ಇಟ್ಟಿವ ಅಂತಂದ್ರೆ ಇಲ್ಲೇ ಒಂದು ಹೀಲಿಂಗ್ ಆಗತ್ತ, ಇಲ್ಲೇ ಚಿಕಿತ್ಸೆ ಮಾಡ್ತೈತಿ. ನಾವು ಇಲ್ಲಿ ಕೈ ಇಟ್ಟಿವಪ್ಪ ಈ ರೀತಿ ಅಂತಂದ್ರ ಈ ಭಾಗದೊಳಗಡೆ ನಮಗ ಶಕ್ತಿ ಹರಿತೈತಿ. ಈ ಹೊಟ್ಟಿ ಭಾಗದೊಳಗಡೆ ಈಗ ಇಟ್ಟಿವಂತಂದ್ರ ಇಲ್ಲೇ ಶಕ್ತಿ ಹರಿತೈತಿ, ಇಲ್ಲೇ ಚಿಕಿತ್ಸೆ ಮಾಡ್ತೈತಿ. ಸೊ ಆ ಒಂದು ಬ್ರಹ್ಮಾಂಡದೊಳಗಿರುವಂತ ಶಕ್ತಿ ನಮ್ಮಲ್ಲಿ ಬರ್ಬೇಕಪ್ಪ ಅಂತಂತಂದ್ರ ನಾವು ಗುರುಗಳ ಹತ್ರ ಹೋಗಿ ದೀಕ್ಷೆಯನ್ನು ತಗೋಬೇಕು. ಇಂಟರ್ನೆಟ್ ಮತ್ತು ಒಳ್ಳೆ ಯೂಟ್ಯೂಬ್ ಒಳಗಡೆ ಎಲ್ಲಾ ಬಹಳಷ್ಟು ರೇಖೆ ಬಗ್ಗೆ ವಿಸ್ತಾರವಾಗಿ ವಿಡಿಯೋಗಳದು, ಬಹಳಷ್ಟು ವಿಸ್ತಾರವಾಗಿ ಕೆಲವೊಬ್ರು ಇದ್ರ ಬಗ್ಗೆ ಚರ್ಚೆ ಮಾಡ್ತಿರ್ತಾರ. ಆ ಕಾರಣಕ್ಕ ನಾ ಆನ್ಲೈನ್ದಾಗ ನೋಡಿ ಕಲಿತೇನೆ ಅಂತಂದ್ರ ಅಸಾಧ್ಯವಾದಂತ ಮಾತು. ತಾವು ಗುರುಗಳ ಕಡೆಯಿಂದ ದೀಕ್ಷೆ ತಗೋಬೇಕು. ದೀಕ್ಷೆ ಅಂತಂತಂದ್ರ ಅದು ದೀಕ್ಷೆ ತಗೊಂಡು ನಾವು ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದ್ರ ನಮ್ಮ ಎನರ್ಜಿ ಸೆಂಟರ್ಸ್ ಏನ್ ಚಕ್ರಗಳು ಇರ್ತೈತಲ್ಲ, ಅವೆಲ್ಲ ಚಕ್ರಗಳು ಆಕ್ಟಿವ್ ಹಾಕವು. ಆ ಒಂದು ರೇಖೆ ಅನ್ನುವಂತ ವಿದ್ಯೆ ಮುಖಾಂತರ ನಾವು ಆರೋಗ್ಯವನ್ನು ಸರಿಪಡಿಸ್ಕೋಬಹುದು. ನಾವು ರೇಖೆ ಅನ್ನುವಂತ ವಿದ್ಯೆ ಮುಖಾಂತರ ನಾವು ನೋಡ್ರಿ ಜ್ಞಾಪಕ ಶಕ್ತಿ ಆಗಿರ್ಬೋದು, ಏಕಾಗ್ರತೆ ಆಗಿರ್ಬೋದು, ವಾಕ್ ಚಾತುರ್ಯ ಆಗಿರ್ಬೋದು, ವ್ಯಕ್ತಿತ್ವ ವಿಕಸನ ಆಗಿರ್ಬೋದು, ಮಾನಸಿಕ ಶಾಂತಿ ಆಗಿರ್ಬೋದು, ರೋಗ ನಿರೋಧಕ ಶಕ್ತಿ ಜಾಸ್ತಿ ಬರ್ತೈತಿ, ಸಮೃದ್ಧಿ ಮತ್ತು ಸಂಬಂಧಗಳ ಸುಧಾರಣೆಗಳಾಕೋ, ಮತ್ತು ದಿವ್ಯ ಶಕ್ತಿ, ದುಷ್ಟಶಕ್ತಿಗಳಿಂದ ಬಿಡುಗಡೆ ಮತ್ತು ಇಷ್ಟಾರ್ಥ ಸಿದ್ಧಿ. ನೋಡ್ರಿ, ಒಂದು ಬ್ರಹ್ಮಾಂಡದೊಳಗಿರುವಂತ ಆ ಒಂದು ದೈವ ಶಕ್ತಿ ಇಂತಾದ ಒಂದು ಕೆಲಸ ಮಾಡ್ತೈತೆ ಅನ್ನುವಂತ ಒಂದು ಉಲ್ಲೇಖ ಇಲ್ಲ. ನಾವು ಸಕಾರಾತ್ಮ ಉಳ್ಳಂತ ಒಂದು ಕ್ರಿಯೆಯನ್ನು ತಗೊಂಡು, ಸಕಾರಾತ್ಮ ಉಳ್ಳಂತ ಒಂದು ಇಚ್ಛೆಯನ್ನು ತಗೊಂಡು ನಾವು ಆ ರೇಖೆ ಅನ್ನುವಂತ ವಿದ್ಯೆ ಅಲ್ಲಿ ಬಳಸಿದ್ರೆ ಆ ರೇಖಿ ವಿದ್ಯೆ ಅಲ್ಲೇ ಸದುಪಯೋಗ ಆಗತ್ತ. ಆ ರೇಖೆ ಅನ್ನುವಂತ ವಿದ್ಯೆ ಎಲ್ಲಾರ ಕಡೆನೂ ಬರ್ತೈತಿ, ಎಲ್ಲಾರ ಕಡೆನೂ ಇರ್ತೈತಿ, ಅದನ್ನ ಗೊತ್ತಿರುದಿಲ್ಲ. ಏನ್ರಿ ರೇಖೆ ಅಂತಂದ್ರೆ ಏನೋ ವರ್ಷಾನುಗಟ್ಲೆ ಕಲಿಬೇಕಿಲ್ರಿ? ಏನೂ ಇಲ್ಲ, ವರ್ಷಾನುಗಟ್ಲೆ ಕಲಿಯುವಂತ ಅವಶ್ಯಕತೆ ಇಲ್ಲ. ಕೇವಲ 1 ತಾಸೊಳಗಡೆ ಕಲಿತು
ತಾವು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತ. ದಿನನಿತ್ಯ ಹೆಂಗ್ ರೀತಿ ಪ್ರಾಕ್ಟೀಸ್ ಮಾಡ್ತೀರಿ, ಯಾವ ದಿವ್ಸ ನೀವು ಕಲ್ತ ದೀಕ್ಷೆ ತಗೊಂಡಿರ್ತೀರಿ ಅದೇ ದಿವ್ಸಲಿಂತ್ರ ನಿಮ್ಮಲ್ಲಿ ಒಂದು ಬದಲಾವಣೆಗಳೇ ಆಗತ್ತ, ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಶಕ್ತಿಗಳಾಗತ್ತ. ಯಾಕೆ ಈ ರೇಖೆ ಅನ್ನುವಂತ ಕಾನ್ಸೆಪ್ಟ್ ನ ತಿಳಿಸ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದ್ರ, ಬಹಳಷ್ಟು ಮಂದಿಗೆ ಜಪಮಾಲೆ ಹಿಡ್ಕೊಂಡ ಜಪ ಮಾಡ್ಕೊಂಡ್ ಕುಂದ್ರ ಅಂತಂದ್ರ ಕೆಲ್ಸ ಕಾರ್ಯ ಆದವ್ರಿ ಸ್ವಾಮಿ ಏನ್ ಮಾಡ್ಬೇಕ್ರಿ ಅಂತಾರ. ಬಹಳಷ್ಟು ಮಂದಿಗೆ ಹೋಮ ಮಾಡ್ಕೊಂತ ಕುಂದ್ರಪ್ಪ ಅಂತಂದ್ರ ಏನ್ರಿ ಸ್ವಾಮಿ ದಿವ್ಸ ಅದನ್ನ ಮಾಡ್ಬೇಕಾ, ಬಹಳಷ್ಟು ಮಂದಿಗ ಅಲ್ಲಿ ಕುಂದ್ರಪ್ಪ ಹೋಗಿ ಅಲ್ಲಿ ದಿವ್ಸ ಹೋಗಿ ಅಲ್ಲಿ ಜಪ ತಪ ಮಾಡ್ಕೊಂತ ಹಂಗ ಕೈಮ್ ಕೂತ್ ಬಿಡಪ್ಪ ಅಂತಂದ್ರ ನಮ್ ಕೆಲಸ ಕಾರ್ಯಗಳದವ್ರಿ, ನಮ್ ಗೃಹಸ್ಥಾಶ್ರಮ ಐತ್ರಿ, ಅವೆಲ್ಲರ ಜೊತೆಗಾಗಿ ತಗೊಂಡ್ ಹೋಗುವಂತ ವಿದ್ಯೆ ಹೇಳ್ಕೊಡ್ರಿ ಅಂತಾರ. ತಾವು ಗೃಹಸ್ಥಾಶ್ರಮದೊಳಗಡೆ ಇದ್ದು, ತಾವು ಒಂದು ಕೆಲಸ ಕಾರ್ಯದೊಳಗಡೆ ಇದ್ದು, ತಾವು ಕಾಯಕ ಮಾಡ್ತಾ ಇದ್ರಲ್ಲ ಅದೇ ಕಾಯಕದೊಳಗಡೆ ಇದ್ದು ಈ ಮಾಡ್ತಾ ಇರುವಂತ ಈ ರೇಖೆ ಅನ್ನುವಂತ ಒಂದು ವಿದ್ಯೆ ಕಲ್ತ್ರ ಆ ರೇಖೆಲಿಂತ ಬಹಳಷ್ಟು ಲಾಭಗಳು ಪಡಿಬಹುದು. ನೋಡ್ರಿ, ಒಬ್ಬನ್ಗ ಮೆಡಿಕಲ್ ಶಾಪ್ ದವನ್ಗ ನಮ್ಮ ಚಿಕಿತ್ಸೆ ನಮ್ ಕೈ ಇರ್ತೈತಿ. ಮೆಡಿಕಲ್ ಶಾಪ್ ದವನ್ಗ ಗುಳಿಗಿ ಕೊಟ್ಟ ಮೆಡಿಸಿನ್ ಕೊಟ್ಟ ಕಸ್ಟಮರ್ಗಳಿಗ ಗುಳಿಗಿ ಕೊಟ್ಟ ತಲೆನೂ ಎದ್ದಿರ್ತೈತಿ. ಅವ ಏನ್ ಮಾಡ್ತಾನ, ಮುಂದಿರುವಂತ ಚಾ ಅಂಗಡಿ ಹೋಗಿ ತಲೆನೂ ಹೋಯ್ತು ತುಪ್ಪ ಚಾ ಕೊಡ್ರಿ ಅಂತಾನ. ಚಾ ಅಂಗಡಿದವ ಏನ್ ಮಾಡ್ತಾನ, ಚಾ ಕೊಟ್ಟು ಅಲ್ಲಿ ಕಸ್ಟಮರ್ ಬಹಳ ಆಗಿರೋ ಅಂತೇಳಿ ಅಲ್ಲಿ ಕಸ್ಟಮರ್ ಅಲ್ಲಿ ವ್ಯಾಪಾರ ಜಾಸ್ತಿ ಆಗಿತ್ತು ಅಂತೇಳಿ ಅವ ತಲೆನೂ ಎದ್ಕೊಂಡು ಫಾರ್ಮಸಿ ಅಂಗಡಿ ಹೋಗ್ತಾನ ಗುಳಿಗೆ ತೊಳಿಕೆ. ಸೊ ನಮ್ಮ ಔಷಧ ನಮ್ಮ ಹತ್ರನೇ ಇರ್ತೈತಿ, ನಮಗ್ ಗೊತ್ತಿರೋದಿಲ್ಲ ಬಾಂಧವ್ರಿ. ಆ ಕಾರಣಕ್ಕೆ ರೇಖೆ ಅನ್ನುವಂತ ವಿದ್ಯೆ ಏನಿತ್ತಲ್ಲ, ಯಾವುದೇ ಔಷಧ ರಹಿತ ಚಿಕಿತ್ಸೆ ಇದೆ. ಎಲ್ಲಾರ ಕಡೆನೂ ಇದು ವಿದ್ಯೆ ಇರ್ತೈತಿ, ಎಲ್ಲಾರು ಇದನ್ನ ಸದುಪಯೋಗ ಮಾಡ್ಕೋಬಹುದು. ಇನ್ನು ರೇಖೆಯ ಬಗ್ಗೆ ಬಹಳಷ್ಟು ಮಹತ್ವಗಳು, 7 ಚಕ್ರಗಳು, 7 ಬಣ್ಣಗಳು, 7 ಮಂತ್ರಗಳು ಎಲ್ಲಾರು ಬರ್ತಾವ. ಇನ್ನು ಒಂದೊಂದು ವಿದ್ಯೆ, ಒಂದೊಂದು ರೇಖೆ ಸಂಬಂಧಪಟ್ಟಂತ ಒಂದೊಂದು ವಿದ್ಯೆಗಳನ್ನ ತಿಳಿಸ್ತಾ ಹೋಗ್ತೀನಿ. ಒಂದೊಂದು ನಾನು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೇನಿ. ಆದಷ್ಟು ನೀವು ಎಲ್ಲಾರು ರೇಖೆಯನ್ನು ತಗೊಳ್ರಿ. ಯಾಕಂತಂದ್ರ ಎಲ್ಲೂ ಏನು ಉಳಿದಿಲ್ಲ ಈಗ ಜಗತ್ತೊಳಗಡೆ. ಸಕಾರಾತ್ಮಕ ಶಕ್ತಿ ತಗೋಬೇಕು, ಎಲ್ಲಾರ ಕಡೆ ಸಕಾರಾತ್ಮಕ ಉಳ್ಳವರಾಗ್ಬೇಕು. ಎಲ್ಲಾರು ನಾವು ಹೌದನ್ನುವಂತ ಪಾಸಿಟಿವ್ ಎನರ್ಜಿ ತಗೊಂಡು ಈ ಯುಗವನ್ನು ಸತ್ಯುಗವನ್ನು ಮಾಡಬೇಕು. ಮತ್ತು ಹೌದನ್ನುವಂತ ಈ ಮಾನವ ಜನ್ಮ ನಾವು ಉದ್ಧಾರ ಮಾಡ್ಕೋಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಎಲ್ಲ ಮುಂದುವರ್ಸೋಣ. ಹೌದನ್ನುವಂತ ಈ ರೇಖಿ ವಿದ್ಯೆಯನ್ನು ನಾವು ಮುಂದುವರ್ಸೋಣ. ಹೌದನ್ನುವಂತ ಈ ರೇಖಿ ವಿದ್ಯೆಯನ್ನು ತಗೊಳ್ಳೋಣ ಅಂತ ಹೇಳಿ, ಯಾರ್ಯಾರಿಗೂ ಈ ರೇಖೆ ತಗೊಳ್ಳುವಂತ ಈ ವಿದ್ಯೆ ಕಲಿಯುವಂತ ಆಸಕ್ತಿ ಇದೆ, ಅಮ್ಮ ರೂಢ ಗುರುಪೀಠ ಯೋಗಾಶ್ರಮದ ರೇಖಿ ಹೀಲಿಂಗ್ ಸೆಂಟರ್ಗೆ ತಾವು ಕರೆ ಮಾಡಿ ಬನ್ರಿ. ಅವ್ರ ರೇಖಿ ಹೇಳ್ಕೊಡುವ. ಮತ್ತೊಳ್ಳೆ ಅಲ್ಲೇ ಬಹಳಷ್ಟು ಮಾಸ್ಟರ್ಸ್ ಇದಾರ, ಸಾಧಕರಿದಾರ. ಅವರೆಲ್ಲರ ಜೊತೆ ನಾವು ಇನ್ನೂ ಹೆಚ್ಚಿನ ರೀತಿಯಿಂದ ಕಲಿಯೋಣ ಅಂತ ಹೇಳ್ತಾ, ಓಂ ನಮಃ ಶಿವಾಯ.